ನಮಸ್ಕಾರ ರೀ ಎಲ್ಲ ಉತ್ತರ ಕರ್ನಾಟಕ ಮಂದಿಗೆ. ಬರ್ರಿ ಇವತ್ತ ಕಾರ್ನ್ ಫ್ಲಾಕ್ಸ್ ಚೂಡಾ ಮಾಡೋದನ್ನ ನೋಡೋಣ ಅಂತ. ಚೂಡಾ ಅನ್ನೋದ ಉತ್ತರ ಕರ್ನಾಟಕ ಮಂದಿಗೆ ಒಂದು ಎಮೋಷನ್ ಅದ. ಅದನ್ನ ಮಾಡೋಣ ಬರ್ರಿ ಇವತ್ತು. ಒಂದು ಬಾಣಲಿಗೆ ಏನು ಮಾಡ್ರಿ, ಸ್ವಲ್ಪ ಹೀಟ್ ಮಾಡ್ಕೊರಿ ಅದನ್ನ. ಒಂದು ಬಾಣಲಿ ಒಂದು ನಿಮಿಷ ಹೀಟ್ ಮಾಡ್ರಿ. ಹೀಟ್ ಮಾಡಿದ್ಮ್ಯಾಗ ಕಾರ್ನ್ ಫ್ಲಾಕ್ಸ್ ಅದನ್ನ ಹಾಕ್ರಿ. ಹಾಕಿ ಒಂದು ಸ್ವಲ್ಪ ಹುರ್ಕೋರಿ ಅದನ್ನ. ಸ್ಲೋ ತಂಗಿ ಕರುಮ್ ಕುರುಮ್ ಅನ್ನಂಗೆ ಹುರಿಬೇಕು ಅದನ್ನ. ಅವು ಚಂದಂಗಿ ಎಲ್ಲ ಹುರಿದ್ಮ್ಯಾಗ ಅದನ್ನ ಇನ್ನೊಂದು ಬಾಣಲಿಗೆ ತೆಗೆದಿಟ್ಟು ಅದ ಬಾಣಲ್ಯಾಗ ಒಂದು 2 ಚಮಚ ಎಣ್ಣೆ ಹಾಕ್ಕೊರಿ. ಹಾಕೊಂಡು ಎಣ್ಣೆ ಹೀಟ್ ಮಾಡ್ಕೊರಿ ಅದನ್ನ. ಎಣ್ಣೆ ಜಾಸ್ತಿ ಹೀಟ್ ಮಾಡಕ್ಕೆ ಹೋಗ್ಬೇಡ್ರಿ. ಯಾಕಂದ್ರೆ ನೀವೇನು ಜೀರಿಗೆ ಹಾಕ್ತಿರ ನೆಕ್ಸ್ಟ್ ಅದೆಲ್ಲ ಏನಾಕತಿ ಹೊತ್ತಿ ಬಿಡ್ತೈತಿ. ಜೀರಿಗೆ ಹೊತ್ತಬಾರ್ದು. ಹಂಗೆ ಹಾಕೋರಿ. ಹಾಕೊಂಡು ಅದಕ್ಕೆ ಒಂದಿಟ್ಟು ಶೇಂಗಾ ಹಾಕೋರಿ. ಶೇಂಗಾನು ಹುರ್ಕೋರಿ ಚಲೋ ತಂಗಿ. ಆಮೇಲೆ ಅದಕ್ಕೆ ಶೇಂಗಾ ಒಂದು ಸ್ವಲ್ಪ ಸೈಡ್ ಸರ್ಸ್ಕೊಂಡು ಒಂದು ಗೋಡಂಬಿ ಹಾಕೋರಿ. ಗೋಡಂಬಿ ಹುರ್ಕೋರಿ ಚಲೋ ತಂಗಿ. ಸ್ವಲ್ಪ ಕಲರ್ ಚೇಂಜ್ ಆಗ್ಬೇಕು. ಹಂಗೆ ಹುರ್ಕೋರಿ ಅದನ್ನ ಕೆಂಪು ಹಂಗೆ. ಆಮೇಲೆ ಅದನ್ನೊಂದು ಸ್ವಲ್ಪ ಸೈಡ್ ಸರ್ಸಿ ಮಣ್ಕ ಹಾಕೋರಿ. ಮಣ್ಕಾನು ಹುರ್ಕೋರಿ. ಅವೆಲ್ಲ ಚೆನ್ನಾಗಿ ಕೆಂಪಗೆ ಹುರಿದ್ಮ್ಯಾಗ ಅದನ್ನ ಸ್ವಲ್ಪ ಸೈಡ್ ಸರಿಸ್ರಿ ಉಪ್ಪು. ಅದನ್ನ ಬೆಳ್ಳುಳ್ಳಿ ಹಾಕೋರಿ. ಬೆಳ್ಳುಳ್ಳಿ ಏನಂತಿ ಸೊಟ್ಟಿ ಧರಿಸಿ ಪೂರ ಜಜ್ಜಿ ಕಿಸಿಂದ ಹಾಕ್ಬಿಡ್ರಿ. ಅದನ್ನೇನು ಸೊಟ್ಟಿ ತೆಗಿಬೇಡ್ರಿ. ಅದ್ರಾಗ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಹಂಗೆ ಹಾಕೊಂಡು ಅದೊಂದು ಸ್ವಲ್ಪ ಫ್ರೈ ಮಾಡ್ಕೊರಿ. ಫ್ರೈ ಮಾಡ್ಕೊಂಡ ನಂತರ ಈಗೆಲ್ಲ ಏನು ಸಪ್ರೇಟ್ ಸಪ್ರೇಟ್ ಫ್ರೈ ಮಾಡಿರಲ್ಲ, ಈಗ ಒಟ್ಟು ಕೂಡಿಸ್ಕೊಂಡ್ಬಿಟ್ರೆ ಕೂಡಿಸಿ ಫ್ರೈ ಮಾಡಿ ಫುಲ್. ಆಮೇಲೆ ಅದಕ್ಕೆ ಒಂದಿಟ್ಟು ಉಪ್ಪು ಹಾಕೋರಿ. ಉಪ್ಪ ಮತ್ತು ಖಾರ ನಿಮ್ಗೆ ಹೆಂಗೆ ಬೇಕು ನಿಮ್ಮ ಟೇಸ್ಟಿಗೆ ಹಾಕೋರಿ. ನಿಮ್ಗೆ ಎಷ್ಟೆಷ್ಟು ಅನುಕೂಲ ಆಗುತ್ತೆ. ನಾವು ಖಾರ ಜಾಸ್ತಿ ತಿಂತೀವಿ. ನಾವು ಖಾರ ಜಾಸ್ತಿ ಹಾಕಿದ್ದೀವಿ. ನಾವು 3 ಚಮಚ ಖಾರ ಹಾಕಿದ್ದೀವಿ. ಸೊ ನಿಮ್ಗೆ ಎಷ್ಟು ಬೇಕು ಅಷ್ಟು ಖಾರ ಹಾಕೋರಿ. ಹಾಕೊಂಡು ಅದನ್ನೆಲ್ಲ ಮಿಕ್ಸ್ ಮಾಡ್ಕೊರಿ ಫುಲ್. ಈಗ ಇದು ಫುಲ್ ಫ್ರೈ ಆಗ್ಬೇಕ್ರಿ ಚಲೋ ತಂಗಿ. ಈಗ ಹೆಂಗೆ ಫ್ರೈ ಆಕತ್ತೆ ಹಂಗೆ ಟೇಸ್ಟ್ ಬರ್ತದೆ. ಇದು ಫ್ರೈ ಆದ್ಮೇಲೆ ಈಗ ಏನು ತೆಗೆದಿಟ್ಕೊಂಡಿದ್ರೆ ಕಾರ್ನ್ ಫ್ಲೇಕ್ಸ್ ಅದ್ರ ಮ್ಯಾಗ ಈ ಮಸಾಲೆ ಒಳಗೆ ಹಾಕಿರಿ ಉಪ್ಪು. ಹಾಕಿ ಮಿಕ್ಸ್ ಮಾಡಿ. ಈ ಮಸಾಲೆ ಒಟ್ಟು ಹತ್ಕೋಬೇಕದ ಹಂಗೆ ಮಿಕ್ಸ್ ಮಾಡ್ಬೇಕು ನೀವು ಚೆನ್ನಾಗಿ. ನೀವು ಅದನ್ನು ಎಷ್ಟು ತಿಳೋತಂಗೆ ಮಿಕ್ಸ್ ಮಾಡ್ತೀರಿ ಅಷ್ಟು ತಿಳೋತಂಗೆ ಟೇಸ್ಟ್ ಬರುತ್ತೆ. ಅದು ಮಿಕ್ಸ್ ಆದಮೇಲೆ ಅದಕ್ಕೊಂದು ಸ್ವಲ್ಪ ಸಕ್ಕರೆ ಪುಡಿ ಉದಿಸ್ಬೋದು ಮ್ಯಾಗ. ಜಾಸ್ತಿ ಸಕ್ಕರೆ ಹಾಕಬಾರ್ರಿ, ಸ್ವೀಟ್ ಆಗಿಬಿಡುತ್ತೆ. ಸಕ್ಕರೆ ಸ್ವಲ್ಪ ಹಾಕೋರಿ. ಹಾಕೊಂಡು ಅದನ್ನು ಮಿಕ್ಸ್ ಮಾಡ್ಕೊರಿ ಪೂರ. ಅದನ್ನು ಮಿಕ್ಸ್ ಆದಮೇಲೆ ರೇಟಿಗೆ ಹಾಕೊಂಡ್ರಿ ಅಂದ್ರೆ ಮಸ್ತ್ ಗರಂ ಗರಂ ಸೋಡಾ ಭಾರಿ ಟೇಸ್ಟ್ ಇರ್ತಾವೆ. ತಿನ್ನಿರಿ. ಥ್ಯಾಂಕ್ ಯು.